ಈಗ ಅದನ್ನೇ ಹೇಳ್ತೀನಲ್ಲ, ಬಹಳ ಅವಸರ ಮಾಡಿದ್ರೆ ಕ್ರೆಡಿಟ್ ತಗೊಳಕ್ಕೆ ಎಲ್ಲ ಆರೋಪ ಇದೆ. ನಾವೇನ್ ಕ್ರೆಡಿಟ್ ನೋಡಿ, ಅವ್ರು ಆಟ ಆಡಿದವ್ರು, ಅವರು ಕ್ರೆಡಿಟ್ ತಗೊಳಂತದ್ದು ಏನೈತೆ? ಸನ್ಮಾನ ಮಾಡಿದ್ರೆ ಕ್ರೆಡಿಟ್ ಬರ್ತೈತೆ? ನಮ್ಮ ಬೆಂಗಳೂರು ಅಂತ ಹೆಸರು ಇಟ್ಟಿದ್ದಕ್ಕೆ ನಾವು ನಾನೇ ಮಾಧ್ಯಮದೊಳಗೆ ಹೇಳಿದ್ದೀನಿ, RCB ಅಂದ್ರೆ ಒಂದು ಬೆಂಗಳೂರು ಟೀಮ್ ಅನ್ನೋದಕ್ಕೆ ಅದು ಗೆಲ್ಲಿ ಅಂತ ವಿಶ್ ಮಾಡಿದ್ದು ಸತ್ಯ. ಸಂಭ್ರಮಾಚರಣೆ ಇದಿಲ್ಲಲ್ಲ ಸರ್. ಈಗ ರಾತ್ರಿ ಅವರು 3 ಗಂಟೆ ತನಕ ಸಂಭ್ರಮಾಚರಣೆ ಮಾಡಿ 10 ಗಂಟೆಗೆ ಈಗ ಬೆಂಗಳೂರಿಗೆ ಬರಬೇಕು ಅಂತ ಆದೇಶ ಸರ್, ನನಗೆ ಏನಂದ್ರೆ ಒಂದ್ 3-4 ದಿನ ಬಿಟ್ಟಿದ್ರೆ ಈ ಕಾವೆಲ್ಲ ನಂತರ ನೀವು ವಿಧಾನಸೌಧ ಮೇಲೆ ಮಾಡಿದ್ರೆ ತುಂಬಾ ಅದು ಒಳ್ಳೇದು ನಿಮ್ ಸಲಹೆ. ಬಟ್ ಇದ್ರ ಬಗ್ಗೆ ನಾನು ಇದ್ದಿದ್ದಿಲ್ಲ ಊರಾಗ, ಬೆಂಗಳೂರೊಳಗ. ಬಟ್ ಏನೇನಾಗಿದೆ ಅನ್ನೋದು ತನಿಖೆ ಆಗೋವರೆಗೂ ಯಾವ್ದು ಹೊರಗೆ ಬರಂಗಿಲ್ಲ. ತನಿಖೆ ಆದ್ಮೇಲೆ ಬರ್ತಾರ, ಅವಾಗ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಜುಡಿಷಿಯಲ್ ರಿಟೈರ್ಡ್ ಆದಂತ ನಿವೃತ್ತಿ ಆದಂತ ಕುನ್ನಾ ಅವ್ರನ್ನ ನೇಮಕವನ್ನ ಸರ್ಕಾರ ಮಾಡಿದೆ. ಯಾರ್ಯಾರನ್ನ ಸಸ್ಪೆಂಡ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ಒಳಗ ಸತತವಾಗಿ 1 ತಾಸಕ್ಕಿಂತ ಹೆಚ್ಚು ಚರ್ಚೆಯನ್ನು ಮಾಡಿದ ಮೇಲೆ ಯಾರು ತಪ್ಪಿಸ್ತಿದ್ದಾರೆ ಪ್ರಾಥಮಿಕ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಇಲಾಖೆ ಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಎಲ್ಲರಿಗೂ ಯಾರ್ಯಾರು ತಪ್ಪು ಮಾಡಿದಾರೆ ಹೊರಗೆ ಬರ್ತಾರೆ, ಅವ್ರ ಮೇಲೆ ಶಿಕ್ಷೆ ಆಗತ್ತೆ. ಈಗ ಅದನ್ನೇ ಹೇಳ್ತೀನಲ್ಲ, ಬಹಳ ಅವಸರ ಮಾಡಿದ್ರೆ ಕ್ರೆಡಿಟ್ ತಗೊಳಕ್ಕೆ ಎಲ್ಲ ಆರೋಪ ಇದೆ. ನಾವೇನ್ ಕ್ರೆಡಿಟ್ ನೋಡಿ, ಅವ್ರು ಆಟ ಆಡಿದವ್ರು, ಅವರು ಕ್ರೆಡಿಟ್ ತಗೊಳಂತದ್ದು ಏನೈತೆ? ಸನ್ಮಾನ ಮಾಡಿದ್ರೆ ಕ್ರೆಡಿಟ್ ಬರ್ತೈತೆ? ನಮ್ಮ ಬೆಂಗಳೂರು ಅಂತ ಹೆಸರು ಇಟ್ಟಿದ್ದಕ್ಕೆ ನಾವು ನಾನೇ ಮಾಧ್ಯಮದೊಳಗೆ ಹೇಳಿದ್ದೀನಿ, RCB ಅಂದ್ರೆ ಒಂದು ಬೆಂಗಳೂರು ಟೀಮ್ ಅನ್ನೋದಕ್ಕೆ ಅದು ಗೆಲ್ಲಿ ಅಂತ ವಿಶ್ ಮಾಡಿದ್ದು ಸತ್ಯ. ಸಂಭ್ರಮಾಚರಣೆ ಇದಿಲ್ಲಲ್ಲ ಸರ್. ಈಗ ರಾತ್ರಿ ಅವರು 3 ಗಂಟೆ ತನಕ ಸಂಭ್ರಮಾಚರಣೆ ಮಾಡಿ 10 ಗಂಟೆಗೆ ಈಗ ಬೆಂಗಳೂರಿಗೆ ಬರಬೇಕು ಅಂತ ಆದೇಶ ಸರ್, ನನಗೆ ಏನಂದ್ರೆ ಒಂದ್ 3-4 ದಿನ ಬಿಟ್ಟಿದ್ರೆ ಈ ಕಾವೆಲ್ಲ ನಂತರ ನೀವು ವಿಧಾನಸೌಧ ಮೇಲೆ ಮಾಡಿದ್ರೆ ತುಂಬಾ ಅದು ಒಳ್ಳೇದು ನಿಮ್ ಸಲಹೆ. ಬಟ್ ಇದ್ರ ಬಗ್ಗೆ ನಾನು ಇದ್ದಿದ್ದಿಲ್ಲ ಊರಾಗ, ಬೆಂಗಳೂರೊಳಗ. ಬಟ್ ಏನೇನಾಗಿದೆ ಅನ್ನೋದು ತನಿಖೆ ಆಗೋವರೆಗೂ ಯಾವ್ದು ಹೊರಗೆ ಬರಂಗಿಲ್ಲ. ತನಿಖೆ ಆದ್ಮೇಲೆ ಬರ್ತಾರ, ಅವಾಗ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಜುಡಿಷಿಯಲ್ ರಿಟೈರ್ಡ್ ಆದಂತ ನಿವೃತ್ತಿ ಆದಂತ ಕುನ್ನಾ ಅವ್ರನ್ನ ನೇಮಕವನ್ನ ಸರ್ಕಾರ ಮಾಡಿದೆ. ಯಾರ್ಯಾರನ್ನ ಸಸ್ಪೆಂಡ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ಒಳಗ ಸತತವಾಗಿ 1 ತಾಸಕ್ಕಿಂತ ಹೆಚ್ಚು ಚರ್ಚೆಯನ್ನು ಮಾಡಿದ ಮೇಲೆ ಯಾರು ತಪ್ಪಿಸ್ತಿದ್ದಾರೆ ಪ್ರಾಥಮಿಕ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಇಲಾಖೆ ಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಎಲ್ಲರಿಗೂ ಯಾರ್ಯಾರು ತಪ್ಪು ಮಾಡಿದಾರೆ ಹೊರಗೆ ಬರ್ತಾರೆ, ಅವ್ರ ಮೇಲೆ ಶಿಕ್ಷೆ ಆಗತ್ತೆ.